ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಇವತ್ತಿನ ನನ್ನ ಮಲ್ಲಿಗೆ ತೋಟ. ನನ್ನ ಮಲ್ಲಿಗೆ ತೋಟದಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದೇನೆ. ಈಗ ನನ್ನ ಗಿಡದಲ್ಲಿ ಅಷ್ಟೊಂದು ಮೊಗ್ಗುಗಳು ಇಲ್ಲ, ಯಾಕಂದರೆ ಕಳೆದ ವಾರ ತುಂಬಾ ಮೊಗ್ಗುಗಳು ಇದ್ದವು. ಈಗ ಸ್ವಲ್ಪ ಚಿಗುರು ಬರ್ತಾ ಇದೆ. ಹಾಗೆಯೇ ನಾನು ಇಲ್ಲಿದ್ದಂತಹ ಗಿಡವನ್ನು ನಾನು ಆ ಕಡೆ ಶಿಫ್ಟ್ ಮಾಡಿದ್ದೇನೆ. ಅದೇ ಒಂದು ಚೇಂಜಸ್ ಅಂತ ಹೇಳಬಹುದು. ಇನ್ನೂ ಕೂಡ ಕೆಲವೊಂದು ಗಿಡಗಳನ್ನು ಆ ಕಡೆ ಶಿಫ್ಟ್ ಮಾಡಲಿಕ್ಕೆ ಇದೆ. ಈಗ ನಾನು ಇಲ್ಲಿ ಟರ್ಪಲನ್ನು ಹಾಕಿದ್ದೇನೆ, ಅಂದರೆ ಹುಲ್ಲು ಬಾರದಂತೆ ಟರ್ಪಲನ್ನು ಇಲ್ಲಿ ನೆಲಕ್ಕೆ ಹಾಕಿದ್ದೇನೆ. ಇನ್ನೂ ಕೂಡ ಸ್ವಲ್ಪ ಜಾಗ ಇದೆ, ಅಲ್ಲೂ ಕೂಡ ನಾನು ಕವರ್ ಮಾಡಬೇಕು. ಹಾಗೆ ನೋಡಿ, ಈಗ ನನ್ನ ಮಲ್ಲಿಗೆ ತೋಟ ಈ ರೀತಿಯಾಗಿದೆ. ಮನೆಯ ಎದುರುಗಡೆ ಇದ್ದಂತಹ ಗಿಡಗಳನ್ನು ಇಲ್ಲಿ ತಂದು ಇಟ್ಟಿದ್ದೇನೆ. ಗಿಡದಲ್ಲಿ ನೋಡಿ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ. ಮಳೆಗಾಲದಲ್ಲಿ ಹಾಳಾಗಿದ್ದ ಗಿಡಗಳು ಈಗ ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಜಾಗ ಇದೆ, ಆ ಕಡೆಯಿಂದ ಗಿಡಗಳನ್ನು ಇಲ್ಲಿ ತಂದು ಶಿಫ್ಟ್ ಮಾಡಲಿಕ್ಕೆ ಇದೆ. ಅದೆಲ್ಲ ನಾನು ನಿಧಾನವಾಗಿ ಮಾಡ್ತೇನೆ, ಒಂದೊಂದೇ ಕೆಲಸವನ್ನು ಮಾಡ್ತಾ ಹೋಗ್ತೇನೆ. ಹಾಗೆ ನೋಡಿ, ಈಗ ನನ್ನ ಗಿಡದಲ್ಲಿ ಬಂದಂತಹ ಚಿಗುರುಗಳನ್ನು ತೋರಿಸ್ತಾ ಇದ್ದೇನೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನೆಲಗಡಲೆ ಹಿಂಡಿಯನ್ನು ಫರ್ಟಿಲೈಸರ್ ಆಗಿ ಹಾಕ್ತಾ ಇದ್ದೇನೆ. ಹಾಗೆ ಹುಳಗಳು ಬಾರದಂತೆ ಕೀಟನಾಶಕವನ್ನು ಕೂಡ ಸಿಂಪಡಿಸ್ತಾ ಇರ್ತೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಚೆನ್ನಾಗಿ ಚಿಗುರುಗಳು ಬಂದಿದೆ. ಇಷ್ಟು ಚೆನ್ನಾಗಿ ಚಿಗುರು ಬರುವಾಗ ಕೆಲವೊಮ್ಮೆ ಹುಳಗಳು ಬಂದು ಅದನ್ನು ಹಾಳು ಮಾಡ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ರೀತಿಯಾದ ಎಲೆಗಳನ್ನು ಕಂಡ ತಕ್ಷಣವೇ ನೀವು ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಒಂದು ವೇಳೆ ನೀವು ಈ ರೀತಿಯಾದಾಗ ಕೀಟನಾಶಕಗಳನ್ನು ಸಿಂಪಡಿಸದೇ ಇದ್ದಾಗ ಮೊಗ್ಗುಗಳನ್ನೆಲ್ಲ ಹುಳಗಳು ಹಾಳು ಮಾಡಿರ್ತದೆ. ನಂತರ ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು, ಎಲ್ಲ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರುಗಳು ಬಂದಿದೆ. ನಾವು ಮಲ್ಲಿಗೆ ಗಿಡಗಳನ್ನು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಇಡುವಾಗ ಮೊದಲಿಗೆ ನಾವು ಅಲ್ಲಿ ಬಿಸಿಲು ಬೀಳ್ತದ ಅಂತ ಗಮನಿಸಬೇಕಾಗ್ತದೆ. ಹಾಗೆಯೇ ನಾನು ಇಲ್ಲಿ ಚೆನ್ನಾಗಿ ಬಿಸಿಲು ಬೀಳ್ತದೆ ಅಂತ ನಾನು ಇಲ್ಲಿ ತಂದು ಇಟ್ಟಿದ್ದೇನೆ. ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬಿಸಿಲು ಬೀಳ್ತದೆ, ನಂತರ ಸಂಜೆಯ ತನಕ ಇಲ್ಲಿ ಬಿಸಿಲು ಇರ್ತದೆ. ಹಾಗಾಗಿ ನಾನು ಇಲ್ಲಿ ತಂದು ಇಟ್ಟಿದ್ದೇನೆ. ಇಲ್ಲಿ ತಂದು ಇಟ್ಟು ತುಂಬ ಸಮಯ ಆಯಿತು, ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ನಮ್ಮ ಮನೆಯ ಪೇಂಟಿಂಗ್ ಕೆಲಸ ಆಗ್ತಾಯಿತ್ತು, ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಇಲ್ಲಿ ನೀವು ನೋಡ್ತಾ ಇರುವಂತಹ ಗಿಡಕ್ಕೆ 1.5ರಿಂದ 2 ತಿಂಗಳು ಆಗ್ತಾ ಇರ್ಬೋದು. ಅಂದರೆ ಗಿಡವನ್ನು ನಟ್ಟು 1.5 ತಿಂಗಳು ಆಗಿದೆ. ಹಾಗೆ ಇದರಲ್ಲಿ ನೋಡಿ, ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ನೀವು ನಟ್ಟಿರುವ ಗಿಡದಲ್ಲೂ ಕೂಡ ಇದೇ ರೀತಿಯಾಗಿ ಚಿಗುರು ಬರಬೇಕು ಅಂದರೆ ನೀವು ಅದನ್ನು ಚೆನ್ನಾಗಿ ಆರೈಕೆ ಮಾಡಬೇಕಾಗ್ತದೆ. ಅಂದರೆ ಅದಕ್ಕೆ ಸರಿಯಾದ ಒಂದು ಫರ್ಟಿಲೈಸರನ್ನು ಹಾಕಬೇಕು. ಫರ್ಟಿಲೈಸರ್ ಅಂದರೆ ಹಟ್ಟಿ ಗೊಬ್ಬರ ಇರಬಹುದು, ಕಂಪೋಸ್ಟ್ ಗೊಬ್ಬರ ಇರಬಹುದು, ನೆಲಗಡಲೆ ಹಿಂಡಿ ಇರಬಹುದು. ಅದನ್ನು ನೀವು 15 ದಿನಕ್ಕೊಮ್ಮೆ ಹಾಕಬೇಕಾಗ್ತದೆ. ನೋಡಿ, ಚೆನ್ನಾಗಿ ಚಿಗುರು ಬಂದಿದೆ. ಹಾಗೆ ಈಗ ಜನವರಿಯ ನಂತರ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಚಿಗುರು ಬರ್ತದೆ. ನಿಮಗೆ ಇನ್ನು ಮೇ ತನಕ ಯಾವುದೇ ಒಂದು ತೊಂದರೆ ಬರುವುದಿಲ್ಲ. ಮೇಯ ನಂತರ ಅಂದರೆ ಮಳೆಗಾಲದಲ್ಲಿ ಪುನಃ ನಿಮಗೆ ತೊಂದರೆ ಬರಲು ಪ್ರಾರಂಭವಾಗ್ತದೆ. ಅಂದರೆ ಗಿಡದ ಬುಡದಲ್ಲಿ ನೀರು ನಿಂತು ಅದು ಕೊಳೆತು ಹೋಗುವಂತಹ ಒಂದು ಚಾನ್ಸಸ್ ಇರ್ತದೆ. ಆಗ ನೀವು ಸ್ವಲ್ಪ ಹೆಚ್ಚಿಗೆ ಕೇರನ್ನು ಮಾಡಬೇಕಾಗ್ತದೆ. ಆದರೆ ಈಗ ಜನವರಿಯಿಂದ ಮೇ ತಿಂಗಳ ತನಕ ಯಾವುದೇ ರೀತಿಯ ಹೆಚ್ಚಿನ ಒಂದು ಆರೈಕೆಯ ಅಗತ್ಯ ಇರುವುದಿಲ್ಲ. ಈಗ ನಾನು ಗಿಡದ ಬುಡಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಬೇಕು. ಅಂದರೆ ಹಳೆ ಮಣ್ಣನ್ನು ಸ್ವಲ್ಪ ತೆಗೆದು ನಂತರ ನಾನು ಇಲ್ಲಿ ತಯಾರಿಸಿಕೊಂಡ ಈ ಮಣ್ಣನ್ನು ಸ್ವಲ್ಪ ಮೇಲ್ಭಾಗದಲ್ಲಿ ಹಾಕಬೇಕು ಅಂತ ಈಗ ಗಾರ್ಡನಿಗೆ ಬಂದಿದ್ದೇನೆ. ಹಾಗೆ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಮಣ್ಣಿನ ಜೊತೆಗೆ ಕಂಪೋಸ್ಟ್ ಗೊಬ್ಬರ ಹಾಗೂ ಸುಡು ಮಣ್ಣನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಇಟ್ಟಿದ್ದೇನೆ. ಇದನ್ನು ನಾನು ಗಿಡದ ಬುಡಕ್ಕೆ ಹಾಕ್ತೇನೆ. ನೀವು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಮಾಡಿಕೊಂಡರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಇರ್ತದೆ. ಹಾಗೆಯೇ ಗಿಡದ ಬುಡದ ಮಣ್ಣು ಗಟ್ಟಿಯಾಗದಂತೆ ನಾವು ನೋಡಿಕೊಳ್ಳಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು, ತುಂಬಾ ಕಳೆ ಗಿಡಗಳು ಬೆಳೆದಿದೆ. ನಾನು ಇದರ ಕೆಳಗೆ ಟರ್ಪಲನ್ನು ಹಾಕಿದ್ದೇನೆ, ಅಂದರೆ ಕಳೆ ಗಿಡಗಳು ಬೆಳಿಬಾರ್ದು ಅಂತ. ಆದರೆ ನೋಡಿ, ಈ ಪಾಟ್ನ ಒಳಗಡೆನೇ ಇಷ್ಟು ಕಳೆ ಗಿಡಗಳು ಬೆಳೀತಾ ಇದೆ. ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಳ್ತೇನೆ. ನೀವು ವಾರಕ್ಕೊಮ್ಮೆ ಕಳೆಗಿಡಗಳನ್ನು ತೆಗಿತಾ ಇದ್ದರೆ ಇಷ್ಟೊಂದು ಕಳೆಗಿಡಗಳು ಬೆಳೆಯುವುದಿಲ್ಲ. ಆದರೆ ಅದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗ್ತದೆ. ನಾನು ಸ್ವಲ್ಪ ಬ್ಯುಸಿ ಆಗಿರುವುದರಿಂದ ನನಗೆ ಇದರ ಒಂದು ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಸಮಯ ಸಿಗುವುದಿಲ್ಲ. ಹಾಗಾಗಿ ನಾನು ತಿಂಗಳಿಗೊಮ್ಮೆ ಎಲ್ಲ ತೆಗಿತೇನೆ. ಹಾಗೆ ಕೆಲವೊಮ್ಮೆ ಸಮಯ ಸಿಕ್ಕಲ್ಲಿ ನಾನು ವಾರಕ್ಕೊಮ್ಮೆ ತೆಗಿತೇನೆ. ನೋಡಿ, ಇಷ್ಟು ತೆಗೆದ ನಂತರ ನೋಡಿ, ನಾನು ಮೇಲಿನ ಮಣ್ಣನ್ನು ಬಿಡಿಸಿಕೊಳ್ತಾ ಇದ್ದೇನೆ. ನೋಡಿ, ಇದು ತುಂಬ ಏನು ಗಟ್ಟಿ ಇಲ್ಲ. ಹಾಗೆ ನಾವು ತೆಗೆಯುವಾಗ ಗಿಡಕ್ಕೆ ಸ್ವಲ್ಪ ಪೆಟ್ಟಾಗದಂತೆ ನೋಡಿಕೊಳ್ಬೇಕಾಗ್ತದೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದರೆ ಒಂದು ಕೈಯಲ್ಲಿ ನಾನು ಇದನ್ನು ಮಾಡಬೇಕಾಗಿದೆ. ನೋಡಿ, ಹೀಗೆ ಮೇಲಿನ ಮಣ್ಣನ್ನು ತೆಗಿಬೇಕು. ನೋಡಿ, ವರ್ಷಕ್ಕೊಮ್ಮೆ ಈ ರೀತಿಯಾಗಿ ನೀವು ಮೇಲಿನ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಿಕೊಂಡರೆ ತುಂಬ ಒಳ್ಳೆಯದು.
ಗಿಡವನ್ನು ಪಾಟ್ನಲ್ಲಿ ನಟ್ಟ ಒಂದು 2 ವರ್ಷ ಯಾವುದೇ ತೊಂದರೆ ಆಗುವುದಿಲ್ಲ. ಕ್ರಮೇಣವಾಗಿ ಅದರ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತದೆ. ನಮಗೆ ಪಾಟ್ನಲ್ಲಿರುವಂತಹ ಸಂಪೂರ್ಣ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಂದರೆ ಮನೆಯಲ್ಲಿ ಯಾರಾದರೂ ಹೆಲ್ಪಿಗೆ ಇದ್ದರೆ ಆಗ್ತದೆ, ಆದರೆ ಒಬ್ಬರೇ ಮಾಡಿಕೊಳ್ಳುವಾಗ ಅದು ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳಬಹುದು. ಹಾಗಾಗಿ ಈ ರೀತಿಯಾಗಿ ಮೇಲ್ಪದರದ ಒಂದು ಮಣ್ಣನ್ನು ತೆಗೆದು ಅಲ್ಲಿ ಮಾತ್ರ ನೀವು ಹೊಸ ಮಣ್ಣನ್ನು ಕೂಡ ಹಾಕಿಕೊಳ್ಳಬಹುದು. ನಾನು ಆವಾಗ ಹೇಳಿದಂತೆ ಮಣ್ಣಿನ ಜೊತೆಗೆ ಗೊಬ್ಬರಗಳನ್ನು ಸೇರಿಸಿ ನೀವು ಅದರ ಬುಡಕ್ಕೆ ಹಾಕಬೇಕಾಗ್ತದೆ. ಅಂದರೆ ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಗಿಡದ ಬುಡಕ್ಕೆ ಹಾಕಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ. ಮಳೆಗಾಲದಲ್ಲಿ ಈ ಕೆಲಸವನ್ನು ಮಾಡಬಾರ್ದು. ಮಳೆ ಕಡಿಮೆ ಆದ ನಂತರ ಈ ರೀತಿಯಾಗಿ ನೀವು ಈ ಮಣ್ಣನ್ನು ಚೇಂಜ್ ಮಾಡಬೇಕಾಗ್ತದೆ. ನೋಡಿ, ಹೀಗೆ ನಾನು ಮೇಲ್ಭಾಗದ ಮಣ್ಣನ್ನು ತೆಗೆದಿದ್ದೇನೆ. ಇನ್ನೂ ಕೂಡ ಕ್ಲೀನಾಗಿ ತೆಗಿಲಿಕ್ಕೆ ಬಂದರೆ, ಇನ್ನೂ ಕೂಡ ಡೀಪಾಗಿ ತೆಗಿಲಿಕ್ಕೆ ನಿಮಗೆ ಸಾಧ್ಯ ಇದ್ದಲ್ಲಿ ನೀವು ಇನ್ನೂ ಕೂಡ ಡೀಪಾಗಿ ತೆಗೆದು ಅಲ್ಲಿ ನೀವು ಹೊಸ ಮಣ್ಣನ್ನು ಹಾಕಬಹುದು. ಒಂದು ವೇಳೆ ನಿಮಗೆ ಮಣ್ಣಿನ ಶಾರ್ಟೇಜ್ ಇದ್ದಲ್ಲಿ, ಅಂದರೆ ಮಣ್ಣು ಸಿಗದೇ ಇದ್ದಾಗ, ನೀವು ಮೇಲ್ಪದರದ ಮಣ್ಣನ್ನು ತೆಗೆದಿಟ್ಟು ಸ್ವಲ್ಪ ಬಿಸಿಲಿಗೆ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಅದನ್ನೇ ನೀವು ಗಿಡದ ಬುಡಕ್ಕೆ ಹಾಕಬಹುದು. ನೋಡಿ, ಈ ರೀತಿಯಾಗಿ ನಾನು ಮೇಲ್ಭಾಗದಲ್ಲಿ ಮಣ್ಣನ್ನು ಹಾಕ್ತಾ ಇದ್ದೇನೆ. ನಾವು ಈ ಟಬ್ಗೆ ಸಂಪೂರ್ಣವಾಗಿ ಮಣ್ಣನ್ನು ಹಾಕಬಾರ್ದು, ಅಂದರೆ ಮೇಲ್ಭಾಗದ ತನಕ ಮಣ್ಣನ್ನು ಹಾಕಬಾರ್ದು. ಇಲ್ಲಿ ನೀವು ನೋಡ್ತಾ ಇರುವಂತೆ ನಾನು ಇಷ್ಟು ಮಣ್ಣನ್ನು ಹಾಕಿಕೊಂಡಿದ್ದೇನೆ. ನಾವು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡಿದರೆ ಗಿಡಗಳ ಒಂದು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಇದೇ ರೀತಿಯಾಗಿ ನಾನು ಉಳಿದ ಗಿಡಗಳಿಗೂ ಕೂಡ ಮಾಡಬೇಕು. ಹಾಗೆ ನಾನು ಒಂದೇ ದಿನ ಎಲ್ಲ ಗಿಡಗಳಿಗೂ ಕೂಡ ಮಾಡುವುದಿಲ್ಲ, ದಿನಕ್ಕೆ 2-3 ಗಿಡಗಳನ್ನು ಮಾಡ್ತೇನೆ. ನೀವು ಕೂಡ ಒಬ್ಬರೇ ಈ ಮಲ್ಲಿಗೆ ಕೃಷಿ ಮಾಡುತ್ತಿದ್ದಲ್ಲಿ ಸಾಧ್ಯವಾದರೆ ಒಂದೇ ದಿನ ಎಲ್ಲವನ್ನ ಮಾಡಿ, ಅದು ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ನೀವು 2-3 ಗಿಡಗಳನ್ನು ಒಂದು ದಿನ ಮಾಡಿ ನಂತರ ಉಳಿದ ಗಿಡಗಳನ್ನು ಇದೇ ರೀತಿಯಾಗಿ ಮಾಡುತ್ತಾ ಹೋಗಿ. ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳನ್ನು ನಾವು ಪಾಟ್ ಅಥವಾ ಟಬ್ ಅಥವಾ ಗ್ರೋ ಬ್ಯಾಗಲ್ಲಿ ನಟ್ಟಾಗ ವರ್ಷಕ್ಕೊಮ್ಮೆ ಅದರ ಮೇಲ್ಪದರದ ಮಣ್ಣನ್ನು ಯಾವ ರೀತಿಯಲ್ಲಿ ತೆಗೆದು ಹೊಸ ಮಣ್ಣನ್ನು ಹಾಕಬಹುದು ಅನ್ನೋದನ್ನು ತೋರಿಸಿದ್ದೇನೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಗಿಡದ ಬುಡದಲ್ಲಿನ ಮಣ್ಣು ಗಟ್ಟಿಯಾಗಿದ್ದಲ್ಲಿ ಅಥವಾ ಗಿಡವನ್ನು ನಟ್ಟು 2-3 ವರ್ಷ ಆಗಿದ್ದಲ್ಲಿ ಮಾಡಬಹುದು. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ. ಹಾಗೆ ಗಿಡದ ಬುಡದ ಮಣ್ಣು ಗಟ್ಟಿಯಾಗದಂತೆ ನಾವು ಇದರಿಂದ ನೋಡಿಕೊಳ್ಳಬಹುದು. ಹಾಗೆಯೇ ನೀವು 3 ವರ್ಷ ಆದಮೇಲೆ ಒಮ್ಮೆ ಮಾಡಿ ನಂತರ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡಬೇಕಾಗ್ತದೆ. ಹಾಗೆ ಕಮೆಂಟಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಹಾಗೆ ಕೆಲವೊಂದು ಪ್ರಶ್ನೆಗಳು ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ ಬಗ್ಗೆಯೇ ಬರ್ತಾ ಇದೆ. ನೀವು ಒಮ್ಮೆ ನನ್ನ ಹಳೆಯ ವಿಡಿಯೋಸ್ಗಳನ್ನೆಲ್ಲ ನೋಡಿ ನಂತರ ನೀವು ಕಮೆಂಟ್ನಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಕೆಲವರಿಗೆ ಹಳೆಯ ವಿಡಿಯೋಸ್ಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ, ಅವರು ಕಮೆಂಟ್ನಲ್ಲಿ ಕೇಳ್ತಾ ಇರಬಹುದು ಅಥವಾ ಹೊಸ ಸಬ್ಸ್ಕ್ರೈಬರ್ಗಳು ಕೇಳ್ತಾ ಇರಬಹುದು. ನಾನು ಸಾಧ್ಯವಾದರೆ ಅದರ ಬಗ್ಗೆ ಮತ್ತೊಮ್ಮೆ ವಿಡಿಯೋವನ್ನು ಮಾಡ್ತೇನೆ. ಹಾಗೆ ಈ ವಿಡಿಯೋವನ್ನು ನೋಡುತ್ತಿರುವ ನಿಮಗೂ ಕೂಡ ಏನಾದರೂ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಡೌಟ್ ಇದ್ದಲ್ಲಿ ನೀವು ಕೂಡ ಕಮೆಂಟಲ್ಲಿ ಕೇಳಬಹುದು. ನಾನು ಅದರ ಬಗ್ಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.